ಹೊಸಕೋಟೆ ನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಬಸವ ಭವನದ ಕಾಮಗಾರಿಯು ಅರ್ಧಕ್ಕೆ ನಿಂತಿದ್ದು, ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಬಸವ ಭವನದ ನಿರ್ಮಾಣದ ಕಾಮಗಾರಿಯನ್ನು ಮುಂದುವರಿಸಬೇಕು ಎಂದು ನಗರಸಭೆಯ ಉಪಾಧ್ಯಕ್ಷರಾದಂತಹ ಸಿಪಿಎನ್ ನವೀನ್ ರವರು ತಿಳಿಸಿದರು. ಹೊಸಕೋಟೆ ನಗರಕ್ಕೆ ಆಗಮಿಸಿದಂತಹ ಮೈಸೂರಿನ ಸುತ್ತೂರು ಮಠದ ಜಾತ್ರಾ ಮಹೋತ್ಸವದ ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಬೀಳ್ಕೊಡುಗೆ ಕೊಡುವ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು, ಹೊಸಕೋಟೆ ನಗರದಲ್ಲಿ ನಮ್ಮ ಸಮುದಾಯದ ವತಿಯಿಂದ ನಿರ್ಮಾಣ ಮಾಡಲಾಗುತ್ತಿರುವ ಬಸವ ಭವನದ ಕಾಮಗಾರಿಯು ಅರ್ಧಕ್ಕೆ ನಿಂತಿದೆ. ಆದ್ದರಿಂದ ಇಂದು ಸುತ್ತೂರು ಮಠದ ರಥೋತ್ಸವದ ಸ್ವಾಗತಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ಬಸವ ಭವನದ ಕಾಮಗಾರಿಯನ್ನು ಸಹ ಪೂರ್ಣಗೊಳಿಸಲು ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು. ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆದು ಸಭೆಯಲ್ಲಿ ಚರ್ಚೆ ಮಾಡಿ ಬಸವ ಭವನದ ಕಾಮಗಾರಿಯನ್ನು ಪೂರ್ಣಗೊಳಿಸೋಣ. ಇದರಿಂದ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ರಾಜಕೀಯ ಬಿಡ್ರಿ, ರಾಜಕೀಯ ಬೇಡ, ಎಲ್ಲಾ ಕಾರ್ಯಕ್ರಮಕ್ಕೆ ಈ ತರ ಬರಬೇಕು. ಈ ಬಸವನ ನಿಂತೋಗೈತೆ. ನಾನು ಆವಾಗಿಂದ ಅದೇ ಎಲ್ಲ ಇವತ್ತು ಬಸವ ಅಂತ ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀವಿ ಸಂದರ್ಭದಲ್ಲಿ. ಆದ್ರೂ ಅಲ್ಲಿ ನಿಂತೋಗೈತೆ ನೋಡ್ತೇನೆ, ನಮಗೆ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ಈ ವಾರದಲ್ಲಿ ನೆಕ್ಸ್ಟ್ ದಿನದಲ್ಲಿ ಮೀಟಿಂಗ್ ಕರೀತೀರಿ. ದಯವಿಟ್ಟು ಎಲ್ಲ ಬರ್ರಿ, ಎಲ್ಲ ಕೈ ಜೋಡಿಸಿ ಏನೋ ಮಾಡೋಣ. ಮಲ್ಕನ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಹೇಳೋಣ, ಎಲ್ಲ ಸೇರಿ ಮಾಡೋಣ. ಅದೊಂದು ಮಾಡ್ಬಿಟ್ರೆ ನಮ್ಮ ಸಮಾಜಕ್ಕೆ ಒಂದು ಇದ್ದಿರ್ತದೆ. ಈಗ ನೋಡಿ ಬಂದೈತೆ. ಇದೇ ತರ ನಾವು ಎಲ್ಲ ಒಗ್ಗಟ್ಟಾಗಿ ಹೋಗೋಣ, ರಾಜಕೀಯ ಬಿಟ್ಟು ಒಗ್ಗಟ್ಟಾಗಿ ಹೋಗೋಣ, ಕೆಲಸ ಮಾಡೋಣ. ನಮ್ಮ ಬಸವ ನಮ್ಮ ಜಾತಿಗೆ ಒಳ್ಳೆ ಹೆಸರು, ಒಳ್ಳೆ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ಗೆ ಅವ್ನ ಮಕ್ಳಿಗೆ ಅನುಕೂಲ ಆಗ್ತದೆ, ಮದುವೆಗೆಲ್ಲ ಅನುಕೂಲ ಆಗ್ತದೆ. ಇವಾಗ ರಥ ಬಂದೈತೆ, ರಥ ಕಳ್ಸ್ಕೊಡೋಣ. ಮುಂದಿನ ಎಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ.